ನಮಸ್ತೆ ವೀಕ್ಷಕರೇ, ಸುಧಾಸ್ ರೆಸಿಪಿ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ನೇರಳೆ ಹಣ್ಣು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಾಮೂನ್ ಫ್ರೂಟ್ ಅಂತ ಹೇಳ್ತೀವಿ ನೋಡಿ, ಅದೇ ಫ್ರೂಟಿಂದ ಇವತ್ತು ಜ್ಯೂಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ನೇರಳೆ ಹಣ್ಣು ತುಂಬ ಈಗ ಸೀಸನ್ ಇರೋದ್ರಿಂದ ತುಂಬಾ ಸಿಗ್ತಾ ಇದೆ. ಈ ಟೈಮಲ್ಲಿ ನಾವು ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದರೆ ಇದನ್ನು ಜ್ಯೂಸ್ ಮಾಡಿಬಿಟ್ಟು ಕೂಡ ಕುಡಿಬೋದು. ಇಂಥ ಕಲರ್ಫುಲ್ ಆಗಿರೋ ಜ್ಯೂಸ್ನ ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ, ಬ್ಲಡ್ಗೆ ಒಳ್ಳೆ ಹಿಮೋಗ್ಲೋಬಿನ್ ಸಿಗುತ್ತೆ ಈ ಜ್ಯೂಸಿಂದ. ಇದನ್ನು ಶುಗರ್ ಇರೋರು ತುಂಬಾ ಹೆಚ್ಚಾಗಿ ಸೇವನೆ ಮಾಡೋದು ತುಂಬಾ ಒಳ್ಳೆಯದು. ಈ ಜ್ಯೂಸ್ ನಾವು ಇದ್ರ ಬೀಜಗಳನ್ನು ಸಹ ಎಸೆಯೋ ಆಗಿಲ್ಲ. ಇದ್ರ ಬೀಜಗಳನ್ನ ಒಣಗಿಸ್ಬಿಟ್ಟು ಪುಡಿ ಮಾಡಿ ಸಹ ಇದನ್ನು ಯೂಸ್ ಮಾಡ್ತಾರೆ ಶುಗರ್ ಪೇಷಂಟ್ಸ್ಗೆ. ನೋಡಿ, ಈ ರೀತಿ ಕಲರ್ಫುಲ್ ಆಗಿರೋ ಜ್ಯೂಸ್ನ ಕುಡಿಯೋದು ತುಂಬಾ ಒಳ್ಳೆಯದಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸ್ವಲ್ಪ ಇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಫ್ರೂಟ್ನ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದರೆ ಸಾಕು, ಜ್ಯೂಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ಕಲರ್ಫುಲ್ ಆಗಿರೋ ಜ್ಯೂಸ್ ನನಗಂತೂ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಇದಕ್ಕೆ ನೀವು ಸಕ್ಕರೆ, ಸ್ವಲ್ಪ ಸಾಲ್ಟ್, ಲೆಮನ್ ಯಾವುದನ್ನು ಬೇಕಾದ್ರೂ ಮಿಕ್ಸ್ ಮಾಡಿ ಕುಡಿಬೋದು. ಆದರೆ ಫ್ರೂಟ್ ಜ್ಯೂಸನ್ನ ಹಾಗೆ ಕುಡಿಯೋದು ತುಂಬಾ ಒಳ್ಳೆಯದಲ್ವ? ಅದಕ್ಕೋಸ್ಕರ ನಾನು ನೀರನ್ನು ಹಾಕಿಬಿಟ್ಟು ಅಷ್ಟೇ ಮಾಡಿದ್ದೀನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಈ ಫ್ರೂಟ್ ಜ್ಯೂಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.